ಆತ್ಮೀಯ ವಿದ್ಯಾರ್ಥಿಗಳೇ, ದ್ವಿತೀಯ PUC ರಾಜ್ಯಶಾಸ್ತ್ರದ ಅಧ್ಯಾಯ 4ರಲ್ಲಿ ಸಾಮಾಜಿಕ ಚಳುವಳಿಗಳು ಮತ್ತು ಅವುಗಳ ರಾಜಕೀಯ ಪರಿಣಾಮಗಳ ಬಗ್ಗೆ ಚರ್ಚೆಯನ್ನು ಮಾಡ್ತೇವೆ. ಈ ಅಧ್ಯಾಯದಲ್ಲಿ ಸಾಮಾಜಿಕ ಚಳುವಳಿಗಳು ಮತ್ತು ಆ ಚಳುವಳಿಗಳಿಂದ ಉಂಟಾದಂತಹ ರಾಜಕೀಯ ಪರಿಣಾಮಗಳು ಎನ್ನುವಂತಹ ವಿಚಾರವನ್ನು ನಾವು ಅಧ್ಯಯನವನ್ನು ಮಾಡಬೇಕಾಗ್ತದೆ. ಈ ಅಧ್ಯಾಯದಲ್ಲಿ ದಲಿತ ಚಳುವಳಿ, ಹಿಂದುಳಿದ ವರ್ಗದ ಚಳುವಳಿಗಳು, ರೈತ ಚಳುವಳಿ, ಮಹಿಳಾ ಚಳುವಳಿ, ಪರಿಸರ ಚಳುವಳಿ, ಮಾನವ ಹಕ್ಕುಗಳ ಚಳುವಳಿ ಎನ್ನುವಂತಹ ಅನೇಕ ಚಳುವಳಿಗಳನ್ನು ಕುರಿತು ಅಧ್ಯಯನವನ್ನು ಮಾಡ್ತೇವೆ. ವಿದ್ಯಾರ್ಥಿಗಳೇ, ಇಲ್ಲಿ ಸಾಮಾಜಿಕ ಚಳುವಳಿಗಳು ಎಂದರೇನು ಎನ್ನುವಂತಹ ಅಂಶವನ್ನ ನಾವು ಮೊದಲು ಅರ್ಥ ಮಾಡ್ಕೊಳ್ಬೇಕಾಗ್ತದೆ. ಇಲ್ಲಿ ಸಮಾಜ ಎನ್ನುವಂಥದ್ದು ವ್ಯಕ್ತಿಗಳ ಸಮೂಹವಾಗಿದೆ. ಮಾನವ ಸಂಬಂಧಗಳ ಬಲೆಯನ್ನ ನಾವು ಸಮಾಜ ಅಂತ ಹೇಳಿ ಕರೀತೀವಿ. ಈ ಸಂಬಂಧಗಳಲ್ಲಿ ಸಾಮರಸ್ಯ, ಸಮಾನತೆ, ನ್ಯಾಯ, ಸ್ವಾತಂತ್ರ್ಯ, ವ್ಯಕ್ತಿ ಗೌರವ ಇವೆಲ್ಲವೂ ಒಂದು ಸಮಾಜದಲ್ಲಿ ಇದ್ದಾಗ ಆ ಸಮಾಜದಲ್ಲಿ ಆ ಸಮಾಜ ಎನ್ನುವಂಥದ್ದು ಒಂದು ಸಾಮರಸ್ಯದಿಂದ ಕೂಡಿರುತ್ತದೆ ಎನ್ನುವಂಥದ್ದನ್ನ ನಾವು ಕಾಣ್ತೇವೆ. ಆದರೆ ಯಾವ ಸಮಾಜದಲ್ಲಿ ಅನ್ಯಾಯ, ಶೋಷಣೆ, ಕ್ರೌರ್ಯ, ಕಂದಾಚಾರ, ಮೂಢನಂಬಿಕೆಗಳು, ಮೌಢ್ಯತೆ, ಜಾತೀಯತೆ ಈ ಎಲ್ಲ ಸಮಸ್ಯೆಗಳು ಹೆಚ್ಚಾದಂತೆ ಆ ಸಮಾಜದಲ್ಲಿ ಸಾಮರಸ್ಯ ಅಂತಕ್ಕಂಥದ್ದು ಕದಡುತ್ತದೆ ಎನ್ನುವಂತಹ ಅಂಶವನ್ನ ನಾವು ಗುರುತಿಸ್ತೇವೆ. ಇಂತಹ ಸಂದರ್ಭಗಳಲ್ಲಿ ಅಸಹಾಯಕ ಸಮುದಾಯ ಹಾಗೂ ತುಳಿತಕ್ಕೆ ಒಳಗಾದಂತಹ ಸಮುದಾಯ ತಾವು ಅನುಭವಿಸುವಂತಹ ಶೋಷಣೆ, ಅನ್ಯಾಯಗಳ ವಿರುದ್ಧ ಪ್ರತಿಭಟಿಸುವಂತಹ ಒಂದು ಮನಸ್ಥಿತಿಗೆ ಆ ಸಮುದಾಯಗಳು ತಲುಪುತ್ತವೆ ಎನ್ನುವಂಥದ್ದನ್ನ ನಾವು ನೋಡ್ತೇವೆ. ಅಂತಹ ಸಮುದಾಯಗಳ ಅಸ್ತಿತ್ವಕ್ಕಾಗಿ ಅನಿವಾರ್ಯವಾಗಿ ಪ್ರತಿಭಟಿಸುವಂತಹ ಸಂದರ್ಭ ಅಂತಕ್ಕಂಥದ್ದು ಒದಗಿ ಬರ್ತದೆ. ಇಂತಹ ಸಂದರ್ಭಗಳಲ್ಲಿ ಸಾಮಾಜಿಕ ಚಳುವಳಿಗಳು ಪ್ರಾರಂಭವಾಗುತ್ತವೆ ಎನ್ನುವಂಥದ್ದನ್ನ ನಾವು ಗುರುತಿಸ್ತೇವೆ. ಸಮಾಜದಲ್ಲಿರುವಂತಹ ಅನ್ಯಾಯ, ಅಸಮಾನತೆ, ದೌರ್ಜನ್ಯ, ಶೋಷಣೆಗಳನ್ನ ವಿರೋಧಿಸುವಂತಹ ಉದ್ದೇಶದಿಂದ ನಡೆಯುವಂತಹ ಸಂಘಟಿತ ಹೋರಾಟಗಳನ್ನ ನಾವು ಸಾಮಾಜಿಕ ಚಳುವಳಿಗಳು ಅಂತ ಹೇಳಿ ಗುರುತಿಸ್ತೇವೆ. ಅಂದ್ರೆ ಒಂದು ಸಮಾಜದಲ್ಲಿ ಅನ್ಯಾಯಗಳು, ಅಸಮಾನತೆಗಳು, ದೌರ್ಜನ್ಯ ಮತ್ತು ಶೋಷಣೆಗಳ ಪ್ರಮಾಣ ಅಂತಕ್ಕಂಥದ್ದು ಹೆಚ್ಚಾದಾಗ ಅವುಗಳಿಂದ ತೊಂದರೆಗೆ ಒಳಗಾದಂತಹ ಒಂದು ಸಮುದಾಯ ಅಥವಾ ಸಮುದಾಯಕ್ಕೆ ಸೇರಿರ್ತಕ್ಕಂತಹ ಜನರು ಅವುಗಳನ್ನು ವಿರೋಧಿಸುವಂತಹ ಉದ್ದೇಶದಿಂದ ಸಂಘಟಿತರಾಗಿ ನಡೆಸುವಂತಹ ಚಳುವಳಿಗಳನ್ನ ನಾವು ಸಾಮಾಜಿಕ ಚಳುವಳಿಗಳು ಅಂತ ಹೇಳಿ ಕರೀತೀವಿ. ಈ ಸಾಮಾಜಿಕ ಚಳುವಳಿಯ ಉದ್ದೇಶ ಏನಿರ್ತದೆ ಅಂತ ಹೇಳಿದ್ರೆ ಸಮಾನತೆ ಅಂತಕ್ಕಂಥದ್ದು, ಸ್ವಾತಂತ್ರ್ಯ ಅಂತಕ್ಕಂಥದ್ದು ಮತ್ತು ನ್ಯಾಯಯುತವಾದಂತಹ ಹೊಸ ಬದುಕನ್ನ ಪಡೆಯುವಂತಹ ಉದ್ದೇಶದಿಂದ ಶೋಷಣೆಗೆ ಒಳಪಟ್ಟಂತಹ ಸಮುದಾಯಗಳು
ಈ ಸಾಮಾಜಿಕ ಚಳುವಳಿಗಳನ್ನ ಒಂದು ವೇದಿಕೆಯನ್ನಾಗಿ ರೂಪಿಸಿಕೊಂಡು ಆ ಸಾಮಾಜಿಕ ಚಳುವಳಿಗಳ ಮೂಲಕ ತಮಗೆ ಆಗಿರುವಂತಹ ಶೋಷಣೆಗಳನ್ನ ವಿರೋಧಿಸುವಂತಹ ಒಂದು ಪ್ರತಿಭಟನೆಯನ್ನ ಮಾಡ್ತಕ್ಕಂಥದ್ದನ್ನ ನಾವು ಕಾಣ್ತೇವೆ. ಹಾಗಾಗಿ ಈ ಸಾಮಾಜಿಕ ಚಳುವಳಿಗಳು ಅಂತಕ್ಕಂಥದ್ದು ಒಂದು ಸಂಘಟಿತವಾಗಿರ್ತಕ್ಕಂತಹ ಹೋರಾಟ ಆಗಿರ್ತದೆ, ಬದಲಾವಣೆಯನ್ನ ಬಯಸುವಂತಹ ಹೋರಾಟ ಆಗಿರ್ತದೆ. ಸಮಾಜದಲ್ಲಿ ಒಂದು ಹೊಸ ಬದುಕನ್ನ ಪಡೆಯುವಂತಹ ಒಂದು ಹೋರಾಟ ಈ ಒಂದು ಸಾಮಾಜಿಕ ಚಳುವಳಿಗಳದ್ದಾಗಿರುತ್ತದೆ ಎನ್ನುವಂತಹ ಅಂಶವನ್ನ ನಾವು ಇಲ್ಲಿ ಗುರುತಿಸಲಿಕ್ಕೆ ಸಾಧ್ಯ ಇದೆ ಅಂತಕ್ಕಂಥ. ಸೊ ಅದೇ ರೀತಿಯಾಗಿ ನಾವು ಭಾರತವನ್ನ ಆಳವಾಗಿ ಅಧ್ಯಯನವನ್ನ ಮಾಡ್ತಾ ಹೋದಾಗ, ಭಾರತದ ಇತಿಹಾಸವನ್ನ ನಾವು ಗಮನಿಸಿದಾಗ, ಭಾರತದಲ್ಲಿ ಕ್ರಿಸ್ತಪೂರ್ವ 6ನೇ ಶತಮಾನದಿಂದಲೂ ಸಹ ಈ ಸಾಮಾಜಿಕ ಚಳುವಳಿಗಳ ಒಂದು ಉಗಮ ಮತ್ತು ಬೆಳವಣಿಗೆಯನ್ನ ಕಾಣಲಿಕ್ಕೆ ಸಾಧ್ಯ ಇದೆ ಅಂತಕ್ಕಂಥ. 6ನೇ ಶತಮಾನದಿಂದಲೂ ಸಹ ಈ ಭಾರತದಲ್ಲಿ ಸಾಮಾಜಿಕ ಚಳುವಳಿಗಳು ಪ್ರಾರಂಭವಾಗಿದ್ದವು ಎನ್ನುವಂತಹ ಅಂಶವನ್ನ ನಾವು ಇಲ್ಲಿ ಗುರುತಿಸ್ತೇವೆ ಅಂತಕ್ಕಂತಹ ಒಂದು ಅಂಶ. ಗೌತಮ ಬುದ್ಧ, ವಚನ ಚಳುವಳಿಗಳು, ಭಕ್ತಿ ಪಂಥ ಅಂತಕ್ಕಂಥದ್ದು, ದಾಸ ಪರಂಪರೆ ಎನ್ನುವಂಥದ್ದು, ಸೂಫಿ ಚಳುವಳಿಗಳು, ಜ್ಯೋತಿಬಾ ಫುಲೆ, ಮಹಾತ್ಮ ಗಾಂಧೀಜಿ, ಡಾಕ್ಟರ್ BR ಅಂಬೇಡ್ಕರ್, ಇನ್ನು ಮುಂತಾದ ಅನೇಕ ಮಹನೀಯರು ಭಾರತೀಯ ಸಮಾಜವನ್ನ ಸುಧಾರಿಸುವಂತಹ, ಇಲ್ಲಿರುವಂತಹ ಅನಿಷ್ಟ ಪದ್ಧತಿಗಳನ್ನ ತೊಡೆದು ಹಾಕಿ ಒಂದು ಸಮಾಜವನ್ನ ರೂಪಿಸುವಂತಹ ಒಂದು ಪ್ರಯತ್ನವನ್ನ ಮಾಡಿರ್ತಕ್ಕಂಥದ್ದನ್ನ ನಾವು ಗುರುತಿಸ್ತಾ ಬರಲಿಕ್ಕೆ ಸಾಧ್ಯ ಇದೆ ಅಂತಕ್ಕಂಥ. ಸೊ ಇಲ್ಲಿ ಭಾರತದ ಒಂದು ಜಾತಿ ವ್ಯವಸ್ಥೆಯನ್ನ, ಭಾರತದಲ್ಲಿ ಇದ್ದಂತಹ ಅಸ್ಪೃಶ್ಯತೆಯ ವಿರುದ್ಧದ ಹೋರಾಟ ಅಂತಕ್ಕಂಥದ್ದು, ಭಾರತದಲ್ಲಿ ಇದ್ದಂತಹ ಅಸಮಾನತೆಯ ವಿರುದ್ಧ ಹೋರಾಟವನ್ನ ಅನೇಕ ಮಹನೀಯರು ಮಾಡಿರ್ತಕ್ಕಂಥದ್ದನ್ನು ನಾವು ಇಲ್ಲಿ ಗುರುತಿಸಲಿಕ್ಕೆ ಸಾಧ್ಯ ಇದೆ ಎನ್ನುವಂಥದ್ದನ್ನ ನಾವು ನೋಡ್ತೇವೆ. ಸೊ ಹಾಗಾಗಿ ವಿದ್ಯಾರ್ಥಿಗಳೇ, ಈ ಅಧ್ಯಾಯದಲ್ಲಿ ಸಾಮಾಜಿಕ ಚಳುವಳಿಗಳು ಮತ್ತು ಅವುಗಳ ರಾಜಕೀಯ ಪರಿಣಾಮಗಳು ಎನ್ನುವಂತಹ ಈ ಅಧ್ಯಾಯದಲ್ಲಿ ನಾವು ಮೊದಲನೇ ಚಳುವಳಿಯನ್ನಾಗಿ ಈ ಒಂದು ದಲಿತ ಚಳುವಳಿಯನ್ನ ನಾವು ಕಾಣ್ತೇವೆ. ದಲಿತ ಚಳುವಳಿ ಎಂದರೆ ಏನು? ಈ ದಲಿತ ಚಳುವಳಿಗೆ ಕಾರಣಗಳು ಏನು? ಮತ್ತು ಈ ದಲಿತ ಚಳುವಳಿಗಳಿಂದ ಉಂಟಾದಂತಹ ರಾಜಕೀಯ ಪರಿಣಾಮ ಏನು ಎನ್ನುವಂಥದ್ದನ್ನ ಈ ಅಧ್ಯಾಯದ ದಲಿತ ಚಳುವಳಿಯಲ್ಲಿ ನಾವು ಅಧ್ಯಯನವನ್ನ ಅಥವಾ ಚರ್ಚೆಯನ್ನ ಮಾಡೋಣ ಎನ್ನುವಂತಹ ವಿಚಾರ. ಸೊ ಇಲ್ಲಿ ದಲಿತರು ತಮ್ಮ ಆತ್ಮ ಗೌರವಕ್ಕಾಗಿ, ಸ್ವಾತಂತ್ರ್ಯಕ್ಕಾಗಿ, ಸಮಾನತೆಗಾಗಿ, ನ್ಯಾಯಯುತವಾದಂತಹ ಬದುಕಿಗಾಗಿ ರೂಪಿಸಿದಂತಹ ಹೋರಾಟ ಅಥವಾ ಚಳುವಳಿಯನ್ನ ನಾವು ದಲಿತ ಚಳುವಳಿ ಅಂತ ಹೇಳಿ ಕರೀತೇವೆ. ಸೊ ಅದರಲ್ಲಿ ದಲಿತ ಚಳುವಳಿ ಎಂದರೇನು ಅಂತ ಹೇಳಿದ್ರೆ, ದಲಿತರು ತಮಗೆ ಸ್ವಾತಂತ್ರ್ಯಕ್ಕೋಸ್ಕರ, ಸಮಾನತೆಗಾಗಿ, ನ್ಯಾಯಯುತವಾದಂತಹ ಬದುಕಿಗಾಗಿ ಮತ್ತು ಆತ್ಮ ಗೌರವವನ್ನ ಪಡೆಯುವಂತಹ ಉದ್ದೇಶದಿಂದ ರೂಪಿಸಿದಂತಹ ಚಳುವಳಿಯನ್ನ ದಲಿತ ಚಳುವಳಿ ಅಂತ ಹೇಳಿ ಕರೀತಾರೆ. ಸೊ ಹಾಗಾದ್ರೆ ದಲಿತರು ಅಂದ್ರೆ ಯಾರು? ಆರ್ಥಿಕವಾಗಿ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ಮತ್ತು ಸಾಂಸ್ಕೃತಿಕವಾಗಿ ತುಳಿತಕ್ಕೆ ಒಳಗಾದಂತಹ ಹಾಗೂ ಶೋಷಣೆಗೆ ಒಳಗಾದಂತಹ ಒಂದು ಸಮುದಾಯವನ್ನ ಅಥವಾ ಸಮುದಾಯಗಳನ್ನ ನಾವು ದಲಿತರು ಅಂತ ಹೇಳಿ ಕರೆಯುತ್ತೇವೆ ಅಂತಕ್ಕಂಥದ್ದು. ಯಾವ ಸಮುದಾಯಗಳು ಸಾಮಾಜಿಕವಾಗಿ,
ಆರ್ಥಿಕವಾಗಿ, ಶೈಕ್ಷಣಿಕವಾಗಿ ಮತ್ತು ಸಾಂಸ್ಕೃತಿಕವಾಗಿ ಶೋಷಣೆಗೆ ಒಳಪಟ್ಟಿದ್ದಾವೆಯೋ ಅಂತ ಎಲ್ಲ ಸಮುದಾಯಗಳನ್ನ ನಾವು ದಲಿತರು ಅಥವಾ ದಲಿತ ಸಮುದಾಯ ಅಂತ ಹೇಳಿ ಕರೀತೇವೆ. ಸೊ ಸಾಮಾನ್ಯವಾಗಿ ಇವರನ್ನ ಪರಿಶಿಷ್ಟ ಜಾತಿ ಅಂತ ಹೇಳಿ ನಾವು ಅವರನ್ನ ಗುರುತಿಸ್ತೇವೆ. ಉದಾಹರಣೆ, ಆದಿ ಕರ್ನಾಟಕ, ಆದಿ ದ್ರಾವಿಡ, ಆದಿ ಆಂಧ್ರ, ಆದಿ ಜಾಂಬವ, ಆದಿ ಮಹಾರ್, ಈ ಎಲ್ಲರನ್ನೂ ಸಹ ದಲಿತ ವರ್ಗ ಅಥವಾ ಪರಿಶಿಷ್ಟ ಜಾತಿಗಳು ಅಂತ ಹೇಳಿ ನಾವು ಗುರುತಿಸ್ತಕ್ಕಂಥದ್ದನ್ನ ನಾವು ಕಾಣ್ತೇವೆ. ಸೊ ಒಟ್ಟಾರೆಯಾಗಿ ದಲಿತರು ಎಂದರೆ ಯಾರು ಅಂತ ಹೇಳಿದ್ರೆ, ಆರ್ಥಿಕವಾಗಿ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ಮತ್ತು ಸಾಂಸ್ಕೃತಿಕವಾಗಿಯೂ ಸಹ ತುಳಿತಕ್ಕೆ ಒಳಗಾದಂಥವರು ಅಥವಾ ಶೋಷಣೆಗೆ ಒಳಪಟ್ಟಂತಹ ಸಮುದಾಯಗಳನ್ನ ನಾವು ದಲಿತ ವರ್ಗ ಅಂತ ಹೇಳಿ ಕರೀತೇವೆ. ಸೊ ಈ ಎಲ್ಲ ದಲಿತ ವರ್ಗಗಳು ಶೋಷಣೆಗೆ ಒಳಗಾಗಿತ್ತು ಮತ್ತು ತುಳಿತಕ್ಕೆ ಒಳಗಾದಂತಹ ವರ್ಗಗಳಾಗಿದ್ದವು. ಸಮಾಜದಲ್ಲಿ ಅತ್ಯಂತ ಕೆಳಮಟ್ಟದ ವರ್ಗಗಳಾಗಿದ್ದವು. ಸೊ ಆ ವರ್ಗಕ್ಕೆ ಅಥವಾ ಸಮುದಾಯಕ್ಕೆ ಸೇರಿದ ಜನ ಒಂದು ನ್ಯಾಯಯುತವಾದಂತಹ ಬದುಕಿಗಾಗಿ ಸ್ವಾತಂತ್ರ್ಯ ಮತ್ತು ಸಮಾನತೆಯನ್ನ ಪಡೆಯುವಂತಹ ಉದ್ದೇಶದಿಂದ ಸಂಘಟಿತರಾಗಿ ನಡೆಸಿದಂತಹ ಚಳುವಳಿಯನ್ನು ನಾವೇನಂತ ಕರಿತೀವಿ ಅಂತ ಹೇಳಿದ್ರೆ ದಲಿತ ಚಳುವಳಿ ಅಂತ ಹೇಳಿ ಕರೀತಾರೆ. ಸೊ ಇಲ್ಲಿ ದಲಿತ ಚಳುವಳಿಗೆ ಕಾರಣಗಳು ಏನು ಅನ್ನುವಂತಹ ಅಂಶವನ್ನ ನಾವು ಚರ್ಚೆ ಮಾಡುವುದಾದರೆ, ದಲಿತ ಚಳುವಳಿಗೆ ಪ್ರಮುಖ ಕಾರಣಗಳು ಅಂತ ಹೇಳಿದ್ರೆ ಆ ಸಮಾಜದಲ್ಲಿ ಇದ್ದಂತಹ ಸಾಮಾಜಿಕ ಅಸಮಾನತೆ ಎನ್ನುವಂಥದ್ದು ಒಂದು ಕಾರಣ. ಆ ಸಮಾಜದಲ್ಲಿ ಇದ್ದಂತಹ ಭಾರತೀಯ ಸಮಾಜದಲ್ಲಿ ಇದ್ದಂತಹ ಆರ್ಥಿಕ ಅಸಮಾನತೆ ಎನ್ನುವಂಥದ್ದು ಸಹ ಮತ್ತೊಂದು ಕಾರಣ. ಸೊ ಭಾರತೀಯ ಸಮಾಜದಲ್ಲಿ ಇದ್ದಂತಹ ರಾಜಕೀಯ ಅಸಮಾನತೆ ಅಂತಕ್ಕಂಥದ್ದು, ತಾರತಮ್ಯ ಅಂತಕ್ಕಂಥದ್ದು, ಆ ದಲಿತರಲ್ಲಿ ಇದ್ದಂತಹ ಅರಿವಿನ ಕೊರತೆ ಎನ್ನುವಂಥದ್ದು ಸಹ ಈ ದಲಿತ ಚಳುವಳಿಗೆ ಕಾರಣ ಎನ್ನುವಂಥದ್ದನ್ನ ನಾವು ಗುರುತಿಸ್ತೇವೆ. ಸೊ ಇಲ್ಲಿ ಮೊದಲನೇದಾಗಿರ್ತಕ್ಕಂತಹ ಕಾರಣ ಅಂತ ಹೇಳಿದ್ರೆ ಸಾಮಾಜಿಕ ಅಸಮಾನತೆ ಅಂತಕ್ಕಂಥದ್ದು. ಭಾರತೀಯ ಸಮಾಜದಲ್ಲಿ ಈ ಭಾರತೀಯ ಸಮಾಜ ಅಂತಕ್ಕಂಥದ್ದು ಒಂದು ಶ್ರೇಣೀಕೃತ ವ್ಯವಸ್ಥೆಯನ್ನ ಒಳಗೊಂಡಂತಹ ಒಂದು ಸಮಾಜವಾಗಿತ್ತು ಎನ್ನುವಂಥದ್ದನ್ನ ಗುರುತಿಸ್ತೇವೆ. ಸೊ ಪ್ರಾರಂಭದಲ್ಲಿ ವೃತ್ತಿಯ ಆಧಾರದ ಮೇಲೆ ಸಮಾಜವನ್ನ ಶ್ರೇಣೀಕೃತ ಪದ್ಧತಿಯನ್ನಾಗಿ ಶ್ರೇಣೀಕೃತವಾಗಿ ವರ್ಣದ ಆಧಾರದ ಮೇಲೆ ಸಮಾಜವನ್ನ ವಿಂಗಡಣೆಯನ್ನು ಮಾಡಲಾಗಿತ್ತು. ಅದು ಕ್ರಮೇಣ ಜಾತಿ ಆಧಾರಿತವಾದಂತಹ ಸಾಮಾಜಿಕ ವ್ಯವಸ್ಥೆ ಅಂತಕ್ಕಂಥದ್ದು ಭಾರತದಲ್ಲಿ ಅಸ್ತಿತ್ವಕ್ಕೆ ಬಂತು ಅಂತಕ್ಕಂಥ. ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ ಮತ್ತು ಶೂದ್ರ ಎಂತಕ್ಕಂತಹ 4 ವರ್ಣಗಳ ವರ್ಣಾಶ್ರಮ ಪದ್ಧತಿ ಎನ್ನುವಂಥದ್ದು ಅಸ್ತಿತ್ವಕ್ಕೆ ಬಂತು. ಬ್ರಾಹ್ಮಣ ಕ್ಷೇತ್ರ ವರ್ಗ, ಬ್ರಾಹ್ಮಣ ಎನ್ನುವಂಥವನು ಶ್ರೇಷ್ಠ ವರ್ಗಕ್ಕೆ ಸೇರಿರ್ತಕ್ಕಂಥವನು, ಶೂದ್ರನಾದವನು ಕನಿಷ್ಠ ವರ್ಗಕ್ಕೆ ಸೇರಿರ್ತಕ್ಕಂಥವನು, ಶೂದ್ರ ವರ್ಣ ಅಂತಕ್ಕಂಥದ್ದು, ಶೂದ್ರ ವರ್ಗ ಅಂತಕ್ಕಂಥದ್ದು ಮೇಲಿನ 3 ವರ್ಗಗಳ ಸೇವೆಯನ್ನ ಮಾಡಲು ಇರುವಂತಹ ಒಂದು ವರ್ಗ, ಅತ್ಯಂತ ಕೀಳು ವರ್ಗ ಎನ್ನುವಂತಹ ಭಾವನೆ ಭಾರತೀಯ ಸಮಾಜದಲ್ಲಿ ಬೆಳೆದು ಈ ಭಾರತದ ಜಾತಿ ಪದ್ಧತಿ ಅಂತಕ್ಕಂಥದ್ದು ಅತ್ಯಂತ ಸಂಕೀರ್ಣವಾಗಿರ್ತಕ್ಕಂತಹ ಜಾತಿ ಪದ್ಧತಿಯಾಗಿತ್ತು. ಸೊ ಹಾಗಾಗಿ ಭಾರತೀಯ ಸಮಾಜದಲ್ಲಿ ಈ ಸಾಮಾಜಿಕ ಅಸಮಾನತೆ ಅಂತಕ್ಕಂಥದ್ದು ಬಹಳಷ್ಟು ಪ್ರಮಾಣದಲ್ಲಿ ಅಸ್ತಿತ್ವದಲ್ಲಿ ಇತ್ತು. ಸೊ ಇಲ್ಲಿ ಸಾಮಾಜಿಕ ಅಸಮಾನತೆ ಅಂತ ಹೇಳಿದ್ರೆ
ಸಮಾಜದಲ್ಲಿ ಇರುವಂತಹ ವಿವಿಧ ವರ್ಗ, ಜಾತಿ, ಧರ್ಮಗಳ ಆಧಾರದ ಮೇಲೆ ಶ್ರೇಷ್ಠ ಮತ್ತು ಕನಿಷ್ಠ, ಮೇಲು ಮತ್ತು ಕೀಳು ಎನ್ನುವಂತಹ ತಾರತಮ್ಯಗಳ ಮೂಲಕ ಶೋಷಣೆ ಮತ್ತು ದೌರ್ಜನ್ಯ ನಡೆಯುತ್ತಿತ್ತು ಎನ್ನುವಂಥದ್ದು, ಸಮಾನ ಗೌರವ ನೀಡದೇ ಇರುವಂತಹ ಸಾಮಾಜಿಕ ಅಸಮಾನತೆ ಅಂತಕ್ಕಂಥದ್ದು ಅಸ್ತಿತ್ವದಲ್ಲಿ ಇತ್ತು. ನಿಸರ್ಗದ ಪ್ರಕಾರ ಎಲ್ಲರೂ ಸಮಾನವಾಗಿ ಹುಟ್ಟಿದ್ದಾರೆ. ಸಮಾಜದಲ್ಲಿ ಇರ್ತಕ್ಕಂತಹ ಪ್ರತಿಯೊಬ್ಬ ವ್ಯಕ್ತಿಗೂ ಸಹ ಎಲ್ಲ ಅವಕಾಶಗಳು ಸಮಾನವಾಗಿ ಹಂಚಿಕೆಯಾಗಬೇಕು. ಆದರೆ ಈ ಭಾರತೀಯ ಸಮಾಜದಲ್ಲಿ ಸಾಮಾಜಿಕ ಅಸಮಾನತೆ ಅಂತಕ್ಕಂಥದ್ದು, ಶೂದ್ರ ವರ್ಗ ಅಂತಕ್ಕಂಥದ್ದು ಶೋಷಣೆಗೆ ಒಳಪಟ್ಟಂತಹ ವರ್ಗವಾಗಿತ್ತು. ಸೊ ಈ ಜಾತಿ ಪದ್ಧತಿಯ ಆಧಾರದ ಮೇಲೆ ದಲಿತ ವರ್ಗ ಅಂತಕ್ಕಂಥದ್ದು ಶೋಷಣೆಗೆ ಒಳಗಾಗಿ ನ್ಯಾಯಬದ್ಧವಾದಂತಹ ಹಕ್ಕು ಮತ್ತು ಅವಕಾಶಗಳನ್ನು ಪಡೆದುಕೊಳ್ಳಲು ಮತ್ತು ತಮ್ಮ ವಿರುದ್ಧ ಆಗುವಂತಹ ಅನ್ಯಾಯಗಳ ವಿರುದ್ಧ ಹೋರಾಟವನ್ನು ಮಾಡ್ತಕ್ಕಂಥದ್ದು ಮತ್ತು ಸಂಘಟನೆಯ ಮೂಲಕ ಇಲ್ಲಿ ಹೋರಾಟ ಅಂತಕ್ಕಂಥದ್ದು ಪ್ರಾರಂಭ ಆಯಿತು. ಅಂದ್ರೆ ಭಾರತೀಯ ಸಮಾಜದಲ್ಲಿ ಇದ್ದಂತಹ ಸಾಮಾಜಿಕ ಅಸಮಾನತೆಯ ಕಾರಣದಿಂದಾಗಿ ಸಂಘಟಿತರಾದಂತಹ ದಲಿತ ಸಮುದಾಯಗಳು ತಮ್ಮ ನ್ಯಾಯಯುತವಾದಂತಹ ಅವಕಾಶ ಮತ್ತು ಸಮಾನತೆ ಮತ್ತು ವ್ಯಕ್ತಿ ಗೌರವಗಳನ್ನು ಪಡೆಯುವಂತಹ ಉದ್ದೇಶದಿಂದ ಈ ಒಂದು ದಲಿತ ಚಳುವಳಿ ಅಂತಕ್ಕಂಥದ್ದು ಪ್ರಾರಂಭ ಆಯಿತು. ಸೊ ಹಾಗಾಗಿ ದಲಿತ ಚಳುವಳಿಗೆ ಪ್ರಮುಖವಾಗಿರ್ತಕ್ಕಂತಹ ಒಂದು ಕಾರಣ ಏನು ಅಂತ ಹೇಳಿದ್ರೆ, ಭಾರತೀಯ ಸಮಾಜದಲ್ಲಿ ಇದ್ದಂತಹ ಸಾಮಾಜಿಕ ಅಸಮಾನತೆ ಅಂತಕ್ಕಂಥದ್ದು ಸಹ ಒಂದು ಕಾರಣ ಅಂತಕ್ಕಂಥದ್ದು. ಸೊ ಅದೇ ರೀತಿಯಾಗಿ ಎರಡನೇದಾಗಿರ್ತಕ್ಕಂತಹ ಕಾರಣ ಅಂತ ಹೇಳಿದ್ರೆ ಆರ್ಥಿಕ ಅಸಮಾನತೆ ಅಂತಕ್ಕಂಥದ್ದು. ಇಲ್ಲಿ ಆರ್ಥಿಕ ಅಸಮಾನತೆಯನ್ನು ನಾವು ನೋಡಿದಾಗ ಸಮಾಜದಲ್ಲಿ ಸಂಪತ್ತಿನ ಅಸಮಾನ ಹಂಚಿಕೆಯಿಂದಾಗಿ ಬಡವ ಮತ್ತು ಶ್ರೀಮಂತ, ಉಳ್ಳವರು ಮತ್ತು ಇಲ್ಲದವರ ನಡುವೆ ಆರ್ಥಿಕ ಅಂಶಗಳು ಶೋಷಣೆ ಮಾಡುವಂತಹ ಒಂದು ಪ್ರಕ್ರಿಯೆಯನ್ನ ಆರ್ಥಿಕ ಅಸಮಾನತೆ ಅಂತ ಹೇಳಿ ಕರೀತಾರೆ. ಸೊ ಇಲ್ಲಿ ಮೇಲ್ವರ್ಗದವರ ಸಂಪತ್ತನ್ನು ಅಭಿವೃದ್ಧಿ ಪಡಿಸಲು ಕಾರಣಕರ್ತರಾದಂತಹ ಈ ದಲಿತರಿಗೆ ಯಾವುದೇ ರೀತಿಯ ಆರ್ಥಿಕ ಸಮಾನತೆ ಅಂತಕ್ಕಂಥದ್ದು ಲಭ್ಯ ಇರಲಿಲ್ಲ ಅಂತಕ್ಕಂಥದ್ದು. ಆ ದಲಿತ ವರ್ಗಕ್ಕೆ ಬೇಕಾಗುವಂತಹ ಸಿಗಬೇಕಾದಂತಹ ಪಾಲನ್ನು ಮೇಲ್ವರ್ಗ ಅಂತಕ್ಕಂಥದ್ದು ನಿರಾಕರಿಸಿದೆ. ಆ ಮೂಲಕ ಅವರ ಸ್ಥಿತಿ ಅಂತಕ್ಕಂಥದ್ದು ದಯನೀಯವಾಗಿದೆ. ಈ ಆರ್ಥಿಕ ಅಸಮಾನತೆಯ ಕಾರಣದಿಂದಾಗಿ ಅತ್ಯಂತ ಶೋಚನೀಯ ಸ್ಥಿತಿಯನ್ನ ತಲುಪಿದಂತಹ ದಲಿತ ವರ್ಗ ಸಂಘಟನೆಯ ಮೂಲಕ ತಮಗೆ ದಕ್ಕಬೇಕಾದಂತಹ ಆರ್ಥಿಕ ಸವಲತ್ತುಗಳನ್ನು, ಆರ್ಥಿಕ ಅವಕಾಶಗಳನ್ನು ಪಡೆಯುವಂತಹ ಉದ್ದೇಶದಿಂದ ದಲಿತ ಚಳುವಳಿಯನ್ನ ಪ್ರಾರಂಭವನ್ನ ಮಾಡಿದರು ಎನ್ನುವಂತಹ ಅಂಶವನ್ನ ನಾವು ಗುರುತಿಸ್ತೇವೆ. ಸೊ ಹಾಗಾಗಿ ಭಾರತೀಯ ಸಮಾಜದಲ್ಲಿ ಇದ್ದಂತಹ ಆರ್ಥಿಕ ಅಸಮಾನತೆ ಎನ್ನುವಂತಹ ಒಂದು ಅಂಶವೂ ಸಹ ದಲಿತ ಚಳುವಳಿಗೆ ಕಾರಣವಾಗಿದೆ ಎನ್ನುವಂಥದ್ದನ್ನ ನಾವು ಗುರುತಿಸ್ತೇವೆ. ಸಮಾಜದಲ್ಲಿ ಇದ್ದಂತಹ ಎಲ್ಲ ಆರ್ಥಿಕ ಅವಕಾಶಗಳೆಲ್ಲವನ್ನೂ ಸಹ ಮೇಲ್ವರ್ಗದವರು ತಮ್ಮ ಬಳಿಯಲ್ಲಿಯೇ ಇಟ್ಟುಕೊಳ್ಳುವುದರ ಮೂಲಕ ಬಡವರು ಮತ್ತು ದಲಿತರನ್ನ ಆರ್ಥಿಕ ಶೋಷಣೆಗೆ ಒಳಪಡಿಸ್ತಾ ಇದ್ರು. ಆ ಕಾರಣದಿಂದ
ಆ ಸಮಾಜದಲ್ಲಿ ಇದ್ದಂತಹ ಆರ್ಥಿಕ ಅಸಮಾನತೆಯ ವಿರುದ್ಧ ಹೋರಾಟವನ್ನು ಮಾಡುವಂತಹ ಉದ್ದೇಶದಿಂದ ದಲಿತರು ಸಂಘಟಿತರಾಗಿ ಈ ಒಂದು ದಲಿತ ಚಳುವಳಿ ಪ್ರಾರಂಭವಾಗಲಿಕ್ಕೆ ಕಾರಣವಾಯಿತು ಎನ್ನುವಂಥದ್ದನ್ನ ನಾವು ಗುರುತಿಸಲಿಕ್ಕೆ ಸಾಧ್ಯ ಇದೆ ಅಂತಕ್ಕಂಥ. ಸೊ ಅದೇ ರೀತಿಯಾಗಿ ರಾಜಕೀಯ ಅಸಮಾನತೆ ಅಂತಕ್ಕಂಥದ್ದು ಸಹ ದಲಿತ ಚಳುವಳಿಗೆ ಪ್ರಮುಖವಾಗಿರ್ತಕ್ಕಂತಹ ಕಾರಣ ಆಯಿತು ಎನ್ನುವಂಥದ್ದನ್ನ ನಾವು ಗುರುತಿಸ್ತೇವೆ. ಸೊ ಇಲ್ಲಿ ಸಮಾಜದಲ್ಲಿ ದಲಿತರು ರಾಜಕೀಯ ಕ್ಷೇತ್ರದಲ್ಲಿ ಸಮಾನ ಅವಕಾಶಗಳಿಂದ ವಂಚಿತರಾಗಿದ್ದಾರೆ. ಇದರಿಂದ ಅವರಿಗೆ ರಾಜಕೀಯ ಹಕ್ಕುಗಳನ್ನು ಪಡೆಯಲು ಸಾಧ್ಯವಾಗಲಿಲ್ಲ. ಎಲ್ಲ ಅಸಮಾನತೆಗಳಿಗೂ ಸಹ ರಾಜಕೀಯ ಅಧಿಕಾರವೇ ಪ್ರಮುಖವಾಗಿರ್ತಕ್ಕಂತಹ ಕಾರಣ ಅಂತಕ್ಕಂಥದ್ದು. ಯಾವ ಸಮಾಜದಲ್ಲಿ ಸಾಮಾಜಿಕವಾಗಿ ಅಸಮಾನತೆ ಇದೆ, ಆರ್ಥಿಕ ಅಸಮಾನತೆ ಇದೆ, ಅದಕ್ಕೆ ಮೂಲ ಕಾರಣ ಯಾವುದು ಅಂತ ಹೇಳಿದ್ರೆ ವರ್ಗಗಳಿಗೆ ರಾಜಕೀಯ ಅವಕಾಶಗಳು ಮತ್ತು ರಾಜಕೀಯ ಹಕ್ಕುಗಳನ್ನು ನಿರಾಕರಿಸಲಾಗಿರುತ್ತದೆ. ಅಂತಹ ಒಂದು ಅಸಮಾನತೆಯನ್ನ ರಾಜಕೀಯ ಅಸಮಾನತೆ ಅಂತ ಹೇಳಿ ಕರೀತಾರೆ. ಭಾರತೀಯ ಸಮಾಜದಲ್ಲಿ ಇದ್ದಂತಹ ದಲಿತರಿಗೆ ರಾಜಕೀಯ ಅವಕಾಶಗಳನ್ನು ನಿರಾಕರಿಸಲಾಗಿತ್ತು. ಸೊ ರಾಜಕೀಯ ಅವಕಾಶಗಳೇ ಇಲ್ಲ ಅಂತ ಹೇಳಿದಾಗ ಅವರಿಗೆ ಸಮಾಜದಲ್ಲಿ ಯಾವುದೇ ಬದಲಾವಣೆಯನ್ನು ತರಲಿಕ್ಕೆ, ರಾಜಕೀಯ ಹಕ್ಕುಗಳ ಮೂಲಕ ಸಮಾಜ ಮತ್ತು ಆರ್ಥಿಕ ಅಂಶಗಳಲ್ಲಿ ಬದಲಾವಣೆಯನ್ನು ತರಲಿಕ್ಕೆ ಸಾಧ್ಯ. ಅವರಿಗೆ ರಾಜಕೀಯ ಅವಕಾಶಗಳೇ ಇಲ್ಲ, ರಾಜಕೀಯ ಅಸಮಾನತೆ ಇತ್ತು. ಅದರ ವಿರುದ್ಧ ಹೋರಾಡುವಂತಹ ಉದ್ದೇಶದಿಂದ, ರಾಜಕೀಯ ಸಮಾನ ಅವಕಾಶಗಳನ್ನ ಪಡೆದುಕೊಳ್ಳುವಂತಹ ಉದ್ದೇಶದಿಂದ ಈ ದಲಿತ ಚಳುವಳಿ ಅಂತಕ್ಕಂಥದ್ದು ಪ್ರಾರಂಭವಾಯಿತು ಎನ್ನುವಂಥದ್ದನ್ನ ನಾವು ಗುರುತಿಸಲಿಕ್ಕೆ ಸಾಧ್ಯ ಇದೆ ಅಂತಕ್ಕಂಥದ್ದು. ಸೊ ಅದೇ ರೀತಿಯಾಗಿ ತಾರತಮ್ಯ ಅಂತಕ್ಕಂಥದ್ದು ಸಹ ಒಂದು ಪ್ರಮುಖವಾಗಿರ್ತಕ್ಕಂತಹ ಒಂದು ಕಾರಣ ಅಂತ ಹೇಳಿ ನಾವು ಇಲ್ಲಿ ಗುರುತಿಸ್ತೇವೆ. ಸೊ ಇಲ್ಲಿ ಸಮಾಜದಲ್ಲಿ ಆರ್ಥಿಕ, ಸಾಮಾಜಿಕ, ರಾಜಕೀಯ ಮತ್ತು ಶೈಕ್ಷಣಿಕ ಮತ್ತು ಸಾಂಸ್ಕೃತಿಕ ರಂಗಗಳಲ್ಲಿಯೂ ಸಹ ತಾರತಮ್ಯಗಳು ದಲಿತರ ಏಳಿಗೆಗೆ ಮಾರಕವಾಗಿವೆ ಎನ್ನುವಂಥದ್ದನ್ನು ನಾವು ಗುರುತಿಸಲಿಕ್ಕೆ ಸಾಧ್ಯ ಇದೆ ಅಂತಕ್ಕಂಥದ್ದು. ದಲಿತರಿಗೆ ದೇವಸ್ಥಾನಗಳಿಗೆ ಪ್ರವೇಶ ಇಲ್ಲ ಅಂತಕ್ಕಂಥದ್ದು, ದಲಿತರ ಮಧ್ಯೆ ಮತ್ತು ಮೇಲ್ವರ್ಗ ಮತ್ತು ದಲಿತರ ನಡುವೆ ಅಸ್ಪೃಶ್ಯತೆಯ ಆಚರಣೆ ಅಂತಕ್ಕಂಥದ್ದು, ಹೀಗೆ ಸಮಾಜದಲ್ಲಿ ಇದ್ದಂತಹ ತಾರತಮ್ಯ ನೀತಿ ಅಂತಕ್ಕಂಥದ್ದು ಸಹ ಈ ದಲಿತ ಚಳುವಳಿಗೆ ಪ್ರಮುಖವಾಗಿರ್ತಕ್ಕಂತಹ ಕಾರಣವಾಯಿತು ಎನ್ನುವಂತಹ ಅಂಶವನ್ನ ನಾವು ಗುರುತಿಸಲಿಕ್ಕೆ ಸಾಧ್ಯ ಇದೆ ಎನ್ನುವಂಥದ್ದನ್ನ ನಾವು ನೋಡ್ತೇವೆ. ಸೊ ಹಾಗಾಗಿ ಡಾಕ್ಟರ್ BR ಅಂಬೇಡ್ಕರ್ ಅವರು ಏನ್ ಹೇಳ್ತಾರೆ ಅಂತ ಹೇಳಿದ್ರೆ, ಅಂಬೇಡ್ಕರ್ ಅವರು ಈ ತಾರತಮ್ಯವನ್ನ ನಿವಾರಿಸಬೇಕು ಎನ್ನುವಂತಹ ಉದ್ದೇಶದಿಂದ ನಾಸಿಕ್ ನಲ್ಲಿರ್ತಕ್ಕಂತಹ ಕಲಾರಾಮ್ ದೇವಸ್ಥಾನ ಮಂದಿರಕ್ಕೆ ಅಂಬೇಡ್ಕರ್ ಅವರೇ ಪಾದಾರ್ಪಣೆಯನ್ನು ಮಾಡುವುದರ ಮೂಲಕ ಮತ್ತು ಮಹತ್ ಕೆರೆ ನೀರನ್ನು ಸಾರ್ವಜನಿಕವಾಗಿ ಉಪಯೋಗಿಸುವುದರ ಮೂಲಕ ತಾರತಮ್ಯದ ವಿರುದ್ಧ ಮತ್ತು ಸಮಾನತೆಯನ್ನ ಪಡೆಯುವ ಸಲುವಾಗಿ ಡಾಕ್ಟರ್ BR ಅಂಬೇಡ್ಕರ್ ಅವರು ಪ್ರಜಾಸತ್ತಾತ್ಮಕವಾದಂತಹ ರೀತಿಯಲ್ಲಿ ಹೋರಾಟವನ್ನ ಪ್ರಾರಂಭವನ್ನ ಮಾಡಿದರು ಎನ್ನುವಂತಹ ಅಂಶವನ್ನ ನಾವಿಲ್ಲಿ ಗುರುತಿಸಲಿಕ್ಕೆ ಸಾಧ್ಯ ಇದೆ ಅಂತ. ಅಂದ್ರೆ ಭಾರತೀಯ ಸಮಾಜದಲ್ಲಿ ಇದ್ದಂತಹ ಮೇಲ್ವರ್ಗ ಮತ್ತು ಕೆಳವರ್ಗದ ನಡುವೆ ಇದ್ದಂತಹ ತಾರತಮ್ಯವೂ ಸಹ ಈ ದಲಿತ ಚಳುವಳಿಗೆ ಒಂದು ಕಾರಣವಾಗಿದೆ ಎನ್ನುವಂಥದ್ದನ್ನ ನಾವು ನೋಡ್ಲಿಕ್ಕೆ ಸಾಧ್ಯ ಇದೆ ಅಂತಕ್ಕಂಥದ್ದು. ಸೊ ಅದೇ ರೀತಿಯಾಗಿ ಅರಿವಿನ ಕೊರತೆ ಅಂತಕ್ಕಂಥದ್ದನ್ನು ಸಹ ನಾವು ಗುರುತಿಸಲಿಕ್ಕೆ ಸಾಧ್ಯ ಇದೆ ಅಂತಕ್ಕಂಥದ್ದು.
ಇಲ್ಲಿ ಅರಿವಿನ ಕೊರತೆ ಅಂತ ಹೇಳಿದ್ರೆ ಯಾರಲ್ಲಿ ಅರಿವಿನ ಕೊರತೆ ಇದೆ ಅಂತ ಹೇಳಿದ್ರೆ ದಲಿತರಲ್ಲಿ. ಸಮಾಜದಲ್ಲಿ ದಲಿತರಿಗೆ ಶೋಷಣೆ ಮತ್ತು ದೌರ್ಜನ್ಯಗಳು ಏಕೆ ನಡೆಯುತ್ತಿವೆ ಎನ್ನುವಂತಹ ತಿಳುವಳಿಕೆ ಅಥವಾ ಅರಿವು ಇಲ್ಲದೇ ಇರುವುದೇ ಈ ಶೋಷಣೆಗೆ ಪ್ರಮುಖವಾಗಿರ್ತಕ್ಕಂತಹ ಕಾರಣವನ್ನ ನಾವು ಗುರುತಿಸಲಿಕ್ಕೆ ಸಾಧ್ಯ ಇದೆ ಅಂತಕ್ಕಂಥದ್ದು. ಅಂದ್ರೆ ಇಲ್ಲಿ ದಲಿತ ವರ್ಗ ಅಂತಕ್ಕಂಥದ್ದು ಅನಾದಿ ಕಾಲದಿಂದಲೂ ಸಹ ಶಿಕ್ಷಣದಿಂದ ವಂಚಿತರಾಗಿದ್ದಾರೆ. ಅವರಲ್ಲಿ ತಮಗೆ ಆಗುತ್ತಿರುವಂತಹ ಶೋಷಣೆಯ ಅರಿವು ಅಂತಕ್ಕಂಥದ್ದು ಇಲ್ಲ. ಹಾಗಾಗಿ ಅಂಬೇಡ್ಕರ್ ಅವರು ಏನ್ ಹೇಳ್ತಾರೆ ಅಂತ ಹೇಳಿದ್ರೆ, ದಲಿತ ವರ್ಗ ಈ ಎಲ್ಲ ಶೋಷಣೆ ಮತ್ತು ದೌರ್ಜನ್ಯಗಳಿಂದ ಮುಕ್ತಿ ಪಡೆಯಬೇಕಾದರೆ ಶಿಕ್ಷಣವನ್ನ ಪಡೆಯಬೇಕು. ಶಿಕ್ಷಣವನ್ನ ಪಡೆಯುವುದರ ಮೂಲಕ ಸಂಘಟನೆಯನ್ನ ಮಾಡಿಕೊಳ್ಬೇಕು. ಆ ಶಿಕ್ಷಣ ಮತ್ತು ಸಂಘಟನೆಗಳ ಮೂಲಕ ಹೋರಾಟವನ್ನ ಮಾಡಿ ಈ ದಲಿತ ವರ್ಗ ಅಂತಕ್ಕಂಥದ್ದು ಈ ಎಲ್ಲ ಕ್ರೌರ್ಯಗಳಿಂದ, ಈ ಜಾತಿ ವ್ಯವಸ್ಥೆಯಿಂದ ಸಮಾನ ಅವಕಾಶಗಳನ್ನು ಪಡೆಯಲಿಕ್ಕೆ ಸಾಧ್ಯ ಇದೆ ಅಂತಕ್ಕಂಥದ್ದು ಅಂಬೇಡ್ಕರ್ ಅವರ ನಂಬಿಕೆಯಾಗಿತ್ತು. ಸೊ ಹಾಗಾಗಿ ಅಂಬೇಡ್ಕರ್ ಅವರು 3 ಸೂತ್ರ ಅಂತೇಳಿ ಹೇಳ್ತಾರೆ. ದಲಿತ ವರ್ಗದ ವಿಮೋಚನೆಗೆ ಶಿಕ್ಷಣ, ಸಂಘಟನೆ ಮತ್ತು ಹೋರಾಟ ಎನ್ನುವಂತಹ ಈ 3 ಸೂತ್ರಗಳ ಮೂಲಕ ದಲಿತ ವರ್ಗ ವಿಮೋಚನೆಯನ್ನ ಪಡೆಯಲಿಕ್ಕೆ ಸಾಧ್ಯ ಎಂತಕ್ಕಂಥದ್ದು ಅಂಬೇಡ್ಕರ್ ಅವರ ಪ್ರತಿಪಾದನೆಯಾಗಿತ್ತು ಎನ್ನುವಂಥದ್ದನ್ನ ನಾವು ಇಲ್ಲಿ ಗುರುತಿಸ್ತೇವೆ. ಸೊ ಹಾಗಾಗಿ ಡಾಕ್ಟರ್ BR ಅಂಬೇಡ್ಕರ್ ಅವರು ನಾಸಿಕ್ನ ಕಲಾರಾಮ್ ದೇವಸ್ಥಾನವನ್ನ ಪ್ರವೇಶವನ್ನ ಮಾಡಿ ಸಾಮಾಜಿಕ ಸಮಾನತೆಯನ್ನ ಸಾಧಿಸುವಂತಹ ಒಂದು ಪ್ರಯತ್ನ, ಮಹತ್ ಕೆರೆ ನೀರನ್ನು ಸಾರ್ವಜನಿಕರಿಗೆ ಬಳಕೆಯನ್ನ ಮಾಡುವಂತಹ ಒಂದು ಹೋರಾಟ ಅಂತಕ್ಕಂಥದ್ದು, ಆ ದಲಿತ ವರ್ಗದಲ್ಲಿ ಅರಿವನ್ನ ಮೂಡಿಸುವಂತಹ ಉದ್ದೇಶದಿಂದ ಮೂಕನಾಯಕ ಎನ್ನುವಂತಹ ಪತ್ರಿಕೆಯನ್ನು ಪ್ರಾರಂಭವನ್ನ ಮಾಡತಕ್ಕಂಥದ್ದು, 1924ರಲ್ಲಿ ಬಹಿಷ್ಕೃತ ಹಿತಕಾರಿಣಿ ಸಭಾ ಎಂತಕ್ಕಂತಹ ಒಂದು ಸಂಘಟನೆಯನ್ನು ಪ್ರಾರಂಭ ಮಾಡತಕ್ಕಂಥದ್ದು, 1972ರಲ್ಲಿ ದಲಿತ್ ಪ್ಯಾಂಥರ್ ಚಳುವಳಿ ಅಂತಕ್ಕಂಥದ್ದು, 1974ರಲ್ಲಿ ಬಿ ಕೃಷ್ಣಪ್ಪರವರ ನೇತೃತ್ವದಲ್ಲಿ ದಲಿತ ಸಂಘರ್ಷ ಸಮಿತಿ ಎನ್ನುವಂತಹ ಸಮಿತಿಗಳ ಮೂಲಕ ಈ ಒಂದು ದಲಿತರಲ್ಲಿ ಅರಿವನ್ನ ಮೂಡಿಸುವಂತಹ ಕಾರ್ಯಕ್ರಮಗಳು, ದಲಿತರಲ್ಲಿ ಅರಿವನ್ನ ಮೂಡಿಸುವಂತಹ ಹೋರಾಟಗಳು, ದಲಿತ ಚಳುವಳಿಗಳು ಪ್ರಾರಂಭವಾದವು ಎನ್ನುವಂತಹ ಅಂಶವನ್ನ ನಾವು ಇಲ್ಲಿ ಗುರುತಿಸಲಿಕ್ಕೆ ಸಾಧ್ಯ ಇದೆ ಅಂತಕ್ಕಂಥದ್ದನ್ನ ಗಮನಿಸ್ತೇವೆ. ಸೊ ಹಾಗಾಗಿ ಈ ಎಲ್ಲ ಅಂಶಗಳನ್ನ ಭಾರತೀಯ ಸಮಾಜದಲ್ಲಿ ಇದ್ದಂತಹ ಸಾಮಾಜಿಕ ಅಸಮಾನತೆ, ಆರ್ಥಿಕ ಅಸಮಾನತೆ, ರಾಜಕೀಯ ಅಸಮಾನತೆ, ತಾರತಮ್ಯ ಮತ್ತು ದಲಿತರಲ್ಲಿ ಇದ್ದಂತಹ ಅರಿವಿನ ಕೊರತೆ ಇವೆಲ್ಲವೂ ಸಹ ದಲಿತ ಚಳುವಳಿಗೆ ಪ್ರಮುಖವಾಗಿರುವಂತಹ ಕಾರಣಗಳು ಅಂತ ಹೇಳಿ ನಾವು ಗುರುತಿಸ್ತೇವೆ ಅಂತಕ್ಕಂಥದ್ದು. ಸೊ ಹಾಗೆಯೇ ಈ ದಲಿತ ಚಳುವಳಿಯಿಂದ ಉಂಟಾದಂತಹ ರಾಜಕೀಯ ಪರಿಣಾಮಗಳು ಏನು ಎನ್ನುವಂಥದ್ದನ್ನ ನಾವು ಅಧ್ಯಯನವನ್ನ ಮಾಡಬೇಕಾಗುತ್ತೆ. ಸೊ ವಿದ್ಯಾರ್ಥಿಗಳೇ, ಇಲ್ಲಿ ಕರ್ನಾಟಕದಲ್ಲಿ ದಲಿತ ಆಂದೋಲನ, ದಲಿತ ಚಳುವಳಿಯನ್ನ ಕರ್ನಾಟಕದಲ್ಲಿ ದಲಿತ ಆಂದೋಲನ ಅಂತ ಹೇಳಿ ಕರೀತೇವೆ. ಮಹಾರಾಷ್ಟ್ರದಲ್ಲಿ ಅಸ್ಪೃಶ್ಯತಾ ಆಂದೋಲನ ಅಂತ ಹೇಳಿ ಕರೀತಾರೆ. ತಮಿಳುನಾಡಿನಲ್ಲಿ ಆದಿ ದ್ರಾವಿಡ ಆಂದೋಲನ ಅಂತ ಹೇಳಿ ಕರೀತಾರೆ. ಕೇರಳದಲ್ಲಿ ಪುಲ್ಲಯ್ಯ ಆಂದೋಲನ ಅಂತ ಹೇಳಿ ಗುರುತಿಸ್ತಾರೆ. ಪಂಜಾಬಿನಲ್ಲಿ ಆದಿ ಧರ್ಮ ಆಂದೋಲನ ಅಂತ ಹೇಳಿ ಕರೀತಾರೆ. ಪಶ್ಚಿಮ ಬಂಗಾಳದಲ್ಲಿ ನಾಮಶೂದ್ರ ಆಂದೋಲನ ಅಂತ ಹೇಳಿ ಕರೀತಾರೆ. ಸೊ ಹೀಗೆ ಬೇರೆ ಬೇರೆ ರಾಜ್ಯಗಳಲ್ಲಿ ದಲಿತ ಚಳುವಳಿಗಳು
ಹೋರಾಟವನ್ನ ಪ್ರಾರಂಭವನ್ನ ಮಾಡಿದವು. ಸೊ ಇಲ್ಲಿ ದಲಿತ ಚಳುವಳಿಯ ಪರಿಣಾಮವಾಗಿ ಸ್ವತಂತ್ರ ನಂತರ ದಲಿತ ಸ್ಥಿತಿಯನ್ನ ಉತ್ತಮಗೊಳಿಸಲು ಹಲವು ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ಳಲಾಯಿತು ಅಂತಕ್ಕಂಥದ್ದನ್ನ ನಾವು ಗಮನಿಸ್ತೇವೆ. ಭಾರತದ ಸಂವಿಧಾನಾತ್ಮಕ ಕ್ರಮಗಳ ಮೂಲಕ ದಲಿತರ ಸ್ಥಿತಿಯನ್ನು ಉತ್ತಮಪಡಿಸುವಂತಹ ಒಂದು ಪ್ರಮುಖವಾಗಿರ್ತಕ್ಕಂತಹ ಕ್ರಮವನ್ನ ಅನುಸರಿಸಲಾಯಿತು ಅಂತ ನಾವು ನೋಡ್ತೇವೆ. ಅಂದ್ರೆ ಇಲ್ಲಿ ದಲಿತ ಚಳುವಳಿಯಿಂದ ದಲಿತರ ಜೀವನ ಕ್ರಮದಲ್ಲಿ ಅಥವಾ ಸ್ವತಂತ್ರದ ನಂತರ ದಲಿತರ ಸ್ಥಿತಿಯನ್ನ ಉತ್ತಮಗೊಳಿಸಲು ಸರ್ಕಾರಗಳು ಶ್ರಮಿಸಲಿಕ್ಕೆ ಪ್ರಾರಂಭವನ್ನ ಮಾಡಿದವು. ಅದರಲ್ಲಿ ನಾವು ಎರಡು ಭಾಗಗಳನ್ನಾಗಿ ನೋಡ್ತೇವೆ. ಒಂದು ಸಂವಿಧಾನಾತ್ಮಕ ಕ್ರಮ, ಮತ್ತೊಂದು ಶಾಸನೀಯ ಕ್ರಮ ಅಂತ ಇದೆ. ದಲಿತರ ಜೀವನವನ್ನ ಉತ್ತಮಪಡಿಸುವಂತಹ ಉದ್ದೇಶದಿಂದ ಸಂವಿಧಾನದಲ್ಲಿಯೇ ಅನೇಕ ಕ್ರಮಗಳನ್ನು ಅನುಸರಿಸುವುದರ ಮೂಲಕ ದಲಿತರ ಜೀವನವನ್ನ, ಶೋಷಣೆಗೆ ಒಳಪಟ್ಟಂತವರ ಜೀವನ ಮಟ್ಟವನ್ನ ಉತ್ತಮಪಡಿಸುವಂತಹ ಕ್ರಮವನ್ನ ಸಂವಿಧಾನಾತ್ಮಕವಾಗಿಯೇ ಕೈಗೊಳ್ಳಲಾಗಿದೆ ಎನ್ನುವಂಥದ್ದನ್ನ ಗುರುತಿಸ್ತೇವೆ. ಸೊ ಈ ಸಂವಿಧಾನಾತ್ಮಕ ಕ್ರಮಗಳನ್ನು ನಾವು ನೋಡುವುದಾದರೆ ಸಂವಿಧಾನದ 14ನೇ ವಿಧಿಯ ಪ್ರಕಾರ ಕಾನೂನಿನ ಮುಂದೆ ಎಲ್ಲರೂ ಸಮಾನರು ಎನ್ನುವಂತಹ ಅಂಶವನ್ನ ನಮ್ಮ ಸಂವಿಧಾನದಲ್ಲಿ ಸೇರ್ಪಡೆಯನ್ನ ಮಾಡಿಕೊಂಡಿದ್ದೇವೆ. ಅಂದ್ರೆ ಕಾನೂನಿನ ಮುಂದೆ ಮೇಲ್ವರ್ಗ ಮತ್ತು ಕೆಳವರ್ಗ, ಅಥವಾ ಸ್ತ್ರೀ ಮತ್ತು ಪುರುಷ, ಅಥವಾ ಯಾವುದೇ ಧರ್ಮದ ಆಧಾರದ ಮೇಲೆ ತಾರತಮ್ಯವನ್ನ ಮಾಡುವಂತಿಲ್ಲ. ಕಾನೂನಿನ ಮುಂದೆ ಎಲ್ಲರೂ ಸಮಾನರು. ಕಾನೂನುಗಳು ಎಲ್ಲ ವರ್ಗದವರಿಗೂ ಸಹ ಸಮಾನವಾಗಿ ಅನ್ವಯವಾಗುತ್ತವೆ ಎನ್ನುವಂಥದ್ದನ್ನ ಸಂವಿಧಾನದ 14ನೇ ವಿಧಿಯಲ್ಲಿ ನಾವು ಕಾಣುತ್ತೇವೆ ಅಂತಕ್ಕಂಥದ್ದು. ಸೊ ಅದೇ ರೀತಿಯಾಗಿ ಸಂವಿಧಾನದ 15ನೇ ವಿಧಿಯಲ್ಲಿ ಜಾತಿ ಆಧಾರದ ಮೇಲೆ ತಾರತಮ್ಯ ಮಾಡುವುದನ್ನ ನಿವಾರಣೆ ಮಾಡಲಾಯಿತು ಎನ್ನುವಂಥದ್ದನ್ನ ಗಮನಿಸ್ತೇವೆ. ಸೊ ಹಾಗೆಯೇ ಸಂವಿಧಾನದ 15(4)ನೇ ವಿಧಿಯ ಪ್ರಕಾರ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳು ಮತ್ತು ಪರಿಶಿಷ್ಟ ವರ್ಗಗಳು ಮತ್ತು ಹಿಂದುಳಿದವರ ಸಾಮಾಜಿಕ ಮತ್ತು ಶೈಕ್ಷಣಿಕ ಉನ್ನತಿಗಾಗಿ ಅನೇಕ ಕ್ರಮಗಳನ್ನ ಕೈಗೊಳ್ಳಲಾಗಿದೆ ಎಂತಕ್ಕಂಥದ್ದನ್ನ ನಾವು ಗುರುತಿಸ್ತೇವೆ. ಸೊ ಹಾಗೆಯೇ ಸಂವಿಧಾನದ 16ನೇ ವಿಧಿಯಲ್ಲಿ ಸಾರ್ವಜನಿಕ ಉದ್ಯೋಗಗಳಲ್ಲಿ ಸಮಾನ ಅವಕಾಶಗಳು ಮತ್ತು ನೇಮಕಾತಿ ಮತ್ತು ಭರ್ತಿಯಲ್ಲಿ ಮೀಸಲಾತಿಯನ್ನ ನೀಡಲಾಗಿದೆ ಎನ್ನುವಂಥದ್ದನ್ನ ಗುರುತಿಸ್ತೇವೆ. ಹಾಗೆ ಸಂವಿಧಾನದ 17ನೇ ವಿಧಿಯ ಪ್ರಕಾರ ಅಸ್ಪೃಶ್ಯತೆಯ ಆಚರಣೆಯನ್ನ ಮಾಡ್ತಕ್ಕಂಥದ್ದನ್ನ ನಿಷೇಧವನ್ನ ಮಾಡಲಾಗಿದೆ. ಸೊ ಹಾಗೆಯೇ ಸಂವಿಧಾನದ 243ನೇ ವಿಧಿಯಲ್ಲಿ ದಲಿತ ವರ್ಗಕ್ಕೆ ಸ್ಥಳೀಯ ಸರ್ಕಾರಗಳಲ್ಲಿ ಮೀಸಲಾತಿಯನ್ನ ನೀಡಲಾಗಿದೆ. ಸಂವಿಧಾನದ 330ನೇ ವಿಧಿಯ ಪ್ರಕಾರ ಲೋಕಸಭಾ ಚುನಾವಣೆಗಳಲ್ಲಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳಿಗೆ ಮೀಸಲಾತಿಯನ್ನು ನೀಡಲಾಗಿದೆ. ಹಾಗೂ ಸಂವಿಧಾನದ 332ನೇ ವಿಧಿಯ ಪ್ರಕಾರ ರಾಜ್ಯ ವಿಧಾನಸಭೆಗಳಲ್ಲಿಯೂ ಸಹ ಮೀಸಲಾತಿಯನ್ನ ನೀಡಲಾಗಿದೆ ಎಂತಕ್ಕಂತಹ ಅಂಶಗಳನ್ನ ನಾವು ಗುರುತಿಸಲಿಕ್ಕೆ ಸಾಧ್ಯ ಇದೆ ಅಂತಕ್ಕಂಥದ್ದು. ಸೊ ಹೀಗೆ ಸಂವಿಧಾನದಲ್ಲಿಯೇ ಸಂವಿಧಾನದ ಮೂಲಕ ದಲಿತ ವರ್ಗಕ್ಕೆ ಮತ್ತು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳಿಗೆ
ಅನೇಕ ರೀತಿಯ ಸವಲತ್ತುಗಳನ್ನ ನೀಡುವುದರ ಮೂಲಕ ಈ ವರ್ಗಗಳಿಗೆ ಆಗುವಂತಹ ಶೋಷಣೆಯನ್ನ ತಡೆಗಟ್ಟುವಂತಹ ಕ್ರಮಗಳನ್ನ ನಮ್ಮ ಭಾರತೀಯ ಸಂವಿಧಾನದಲ್ಲಿ ನಾವು ಕಾಣುತ್ತೇವೆ ಎನ್ನುವಂಥದ್ದನ್ನ ನೋಡ್ತೇವೆ. ಸೊ ಅದೇ ರೀತಿಯಾಗಿ ಶಾಸನಾತ್ಮಕ ಕ್ರಮಗಳನ್ನ ನಾವು ಗಮನಿಸುವುದಾದರೆ 1955ರಲ್ಲಿ ಭಾರತ ಸರ್ಕಾರ ನಾಗರಿಕ ಹಕ್ಕುಗಳ ರಕ್ಷಣಾ ಕಾಯ್ದೆಯನ್ನ ಜಾರಿಗೆ ತರಲಾಯಿತು ಅಂತಕ್ಕಂಥದ್ದು. ಅಂದ್ರೆ ಪ್ರತಿಯೊಬ್ಬ ನಾಗರಿಕನ ಹಕ್ಕುಗಳನ್ನ ರಕ್ಷಿಸುವಂತಹ ಒಂದು ಕಾಯ್ದೆ. ಇದನ್ನ ಅಸ್ಪೃಶ್ಯತೆ ಆಚರಣೆ ಅಪರಾಧ ಕಾಯ್ದೆ ಅಂತೇಳಿ ಕರೀತೇವೆ. ಇದಕ್ಕೆ 1976ರಲ್ಲಿ ತಿದ್ದುಪಡಿಯನ್ನು ತರುವುದರ ಮೂಲಕ ನಾಗರಿಕ ಹಕ್ಕುಗಳ ರಕ್ಷಣಾ ಕಾಯ್ದೆ ಅಂತೇಳಿ ನಾವು ಅದನ್ನ ಕರೆದು. ಸೊ ಈ ಕಾನೂನಿನ ಪ್ರಕಾರ ಎಲ್ಲರೂ ಸಹ ಸಮಾನರು, ಎಲ್ಲ ವ್ಯಕ್ತಿಗಳ ನಾಗರಿಕ ಹಕ್ಕುಗಳನ್ನ ರಕ್ಷಣೆಯನ್ನ ಮಾಡತಕ್ಕಂತಹ ಒಂದು ಕಾಯ್ದೆ ಅಂತೇಳಿ ನಾವು ಇದನ್ನ ಕರೀತೇವೆ. ಸೊ ಹಾಗೆಯೇ 1989ರಲ್ಲಿ ದೌರ್ಜನ್ಯ ತಡೆ ಕಾಯ್ದೆ ಅಥವಾ ದಲಿತ ಕಾಯ್ದೆ ಅಂತೇಳಿ ಇದನ್ನು ಕರೀತಾರೆ. ಈ ಮೂಲಕ ದಲಿತರ ಹಕ್ಕು ಮತ್ತು ಸವಲತ್ತುಗಳನ್ನು ರಕ್ಷಿಸುವಂತಹ ಒಂದು ಕಾಯ್ದೆಯನ್ನು ಜಾರಿಗೆ ತೆಗೆದುಕೊಂಡು ಬಂದಿದ್ದೇವೆ. ಸೊ ಹಾಗೆಯೇ 1992ರಲ್ಲಿ ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗವನ್ನು ರಚನೆಯನ್ನು ಮಾಡಲಾಗಿದೆ ಮತ್ತು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ರಾಷ್ಟ್ರೀಯ ಆಯೋಗವನ್ನ ಸ್ಥಾಪನೆಯನ್ನ ಮಾಡುವುದರ ಮೂಲಕ ಈ ದಲಿತ ಮತ್ತು ಶೋಷಣೆಗೆ ಒಳಗಾದಂತಹ ವರ್ಗಗಳಿಗೆ ಅಗತ್ಯ ಸಹಾಯವನ್ನ ಮಾಡಲಿಕ್ಕೆ, ಅವರಿಗೆ ರಕ್ಷಣೆಯನ್ನು ಒದಗಿಸುವಂತಹ ಉದ್ದೇಶದಿಂದ ಭಾರತದಲ್ಲಿ ಅನೇಕ ಶಾಸನಗಳನ್ನು ಜಾರಿಗೆ ತರಲಾಗಿದೆ. ಅದನ್ನು ನಾವು ಶಾಸನೀಯ ಕ್ರಮಗಳು ಅಂತ ಹೇಳಿ ಕರೀತೇವೆ. ಸೊ ಈ ಸಂವಿಧಾನಾತ್ಮಕ ಮತ್ತು ಶಾಸನಾತ್ಮಕ ಕ್ರಮಗಳೆಲ್ಲವೂ ಸಹ ಈ ದಲಿತ ಚಳುವಳಿಯ ರಾಜಕೀಯ ಕಾರಣಗಳು ಎನ್ನುವಂತಹ ಅಂಶವನ್ನು ನಾವು ಗುರುತಿಸಲಿಕ್ಕೆ ಸಾಧ್ಯ ಇದೆ ಅಂತಕ್ಕಂಥದ್ದು. ಸೊ ಹೀಗೆ ವಿದ್ಯಾರ್ಥಿಗಳೇ, ಭಾರತದಲ್ಲಿ ದಲಿತ ಚಳುವಳಿಯನ್ನು ನಾವು ಕಾಣಲಿಕ್ಕೆ ಸಾಧ್ಯ ಇದೆ ಅಂತಕ್ಕಂಥದ್ದು. ಆ ದಲಿತ ಚಳುವಳಿಯ ಮೂಲಕ ಆ ವರ್ಗಗಳಿಗೆ ಆಗ್ತಾ ಇದ್ದಂತಹ ಶೋಷಣೆ ಮತ್ತು ನಿರಾಕರಿಸಲಾಗಿದ್ದಂತಹ ಅವಕಾಶಗಳನ್ನ ಈ ದಲಿತ ಚಳುವಳಿಗಳ ಮೂಲಕ ಸಂವಿಧಾನಾತ್ಮಕವಾಗಿ ಹಾಗೂ ಶಾಸನಾತ್ಮಕವಾಗಿಯೂ ಸಹ ಅನೇಕ ಸುಧಾರಣೆಗಳನ್ನ ಭಾರತದಲ್ಲಿ ಜಾರಿಗೆ ತರಲಾಗಿದೆ ಎನ್ನುವಂತಹ ಅಂಶವನ್ನ ನಾವು ಇಲ್ಲಿ ಕಾಣಲಿಕ್ಕೆ ಸಾಧ್ಯ ಇದೆ ಎನ್ನುವಂಥದ್ದು. ಸೊ ವಿದ್ಯಾರ್ಥಿಗಳೇ, ಪರೀಕ್ಷಾ ದೃಷ್ಟಿಯಿಂದ ಈ ಅಧ್ಯಾಯದಲ್ಲಿ ನಿಮಗೆ ದಲಿತರು ಎಂದರೆ ಯಾರು ಎನ್ನುವಂತಹ ಒಂದು ಅಂಕದ ಪ್ರಶ್ನೆಯನ್ನು ನಾವು ನಿರೀಕ್ಷೆ ಮಾಡಲಿಕ್ಕೆ ಸಾಧ್ಯ ಇದೆ. ಆರ್ಥಿಕವಾಗಿ, ಶೈಕ್ಷಣಿಕವಾಗಿ, ಸಾಂಸ್ಕೃತಿಕವಾಗಿ ಮತ್ತು ಸಾಮಾಜಿಕವಾಗಿ ತುಳಿತಕ್ಕೆ ಒಳಪಟ್ಟ ವರ್ಗವನ್ನ ಅಥವಾ ಶೋಷಣೆಗೆ ಒಳಪಟ್ಟಂತಹ ವರ್ಗವನ್ನ ದಲಿತರು ಎಂದು ಕರೆಯುತ್ತಾರೆ ಅಂತಕ್ಕಂಥದ್ದು. ಸೊ ಇನ್ನು 5 ಅಂಕಗಳ ಪ್ರಶ್ನೆಗಳಿಗೆ ದಲಿತ ಚಳುವಳಿಯ ಕಾರಣಗಳನ್ನು ತಿಳಿಸಿರಿ ಎನ್ನುವಂತಹ ಪ್ರಶ್ನೆಯನ್ನ ಕೇಳಲಿಕ್ಕೆ ಸಾಧ್ಯ ಇರ್ತದೆ. ದಲಿತ ಚಳುವಳಿಗೆ ಕಾರಣ ಅಂತ ಹೇಳಿದ್ರೆ ಸಾಮಾಜಿಕ ಅಸಮಾನತೆ, ರಾಜಕೀಯ ಅಸಮಾನತೆ, ಆರ್ಥಿಕ ಅಸಮಾನತೆ, ಸಮಾಜದಲ್ಲಿ ಇದ್ದಂತಹ ತಾರತಮ್ಯ ಮತ್ತು ಆ ದಲಿತರಲ್ಲಿ ಇದ್ದಂತಹ ಅರಿವಿನ ಕೊರತೆಗಳು ಈ ದಲಿತ ಚಳುವಳಿಗೆ ಕಾರಣಗಳು ಅಂತಕ್ಕಂಥದ್ದು. ಸೊ ಅದೇ ರೀತಿಯಾಗಿ 5 ಅಂಕದ ಮತ್ತೊಂದು ಪ್ರಶ್ನೆ ಅಂತ ಹೇಳಿದ್ರೆ ದಲಿತ ಚಳುವಳಿಯ ರಾಜಕೀಯ ಪರಿಣಾಮಗಳನ್ನ ತಿಳಿಸಿರಿ ಅಂತ ಹೇಳಿ. ದಲಿತ ಚಳುವಳಿ ನಡೆದಿದ್ದರಿಂದ ಆ ಸಮಾಜದಲ್ಲಿ ಆದಂತಹ ಬದಲಾವಣೆ, ಸಂವಿಧಾನಾತ್ಮಕವಾಗಿ ಆದಂತಹ ಬದಲಾವಣೆ ಮತ್ತು ಶಾಸನಾತ್ಮಕವಾಗಿ ಆದಂತಹ ಬದಲಾವಣೆಗಳು ಏನು ಎನ್ನುವಂತಹ ಅಂಶಗಳನ್ನು ನಾವು ಇಲ್ಲಿ ಬರಿಬೇಕಾಗ್ತದೆ. ಸೊ ವಿದ್ಯಾರ್ಥಿಗಳೇ, ಮುಂದಿನ ತರಗತಿಯಲ್ಲಿ ಹಿಂದುಳಿದ ವರ್ಗಗಳ ಚಳುವಳಿಗಳು ಮತ್ತು ಅವುಗಳ ರಾಜಕೀಯ ಪರಿಣಾಮಗಳ ಬಗ್ಗೆ ಚರ್ಚೆಯನ್ನ ಮಾಡೋಣ. ಧನ್ಯವಾದ.